ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇದು ಶುಕ್ರವಾರದ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ನಾವೇನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು ಡೀಟೇಲಾಗಿ ತೋರಿಸ್ಕೊಬರ್ತೀನಿ. ಬೆಳಗ್ಗೆನೇ ನಮ್ಮ ಮನೆಯವರು ಡ್ಯೂಟಿಗೆ ಹೊರಟರು. ಡ್ಯೂಟಿಗೆ ಅವ್ರನ್ನ ಕಳಿಸ್ಬಿಟ್ಟು ಮನೇಲಿ ನಾನು ನಮ್ಮ ಅಥರ್ವ ಇಬ್ಬರೇ ಇದ್ವಿ. ಹಾಗೆ ಸ್ವಲ್ಪ ಉಳಿದಿರೋ ಅನ್ನಗೆ ಎಗ್ ರೈಸ್ ಮಾಡ್ಕೊಬಿಡೋಣ ಅಂತ ಹೇಳಿ ಎಗ್ ರೈಸ್ ಮಾಡ್ಕೊತಾ ಇದ್ದೀವಿ. ಎಗ್ ರೈಸ್ ಮಾಡಿಕೊಂಡು ತಿಂದು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೆ. ನಿನ್ನೆ ಸೊಪ್ಪು ತಗೊಬಂದಿದ್ರು ಮಾರ್ಕೆಟಿಂದ. ಸರಿ, ಸೊಪ್ಪನ್ನ ಹಾಕಿಬಿಟ್ಟು ನಾನು ಮಸ್ಸೊಪ್ಪು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಈಗ ಟೆಂಪಲಲ್ಲೆಲ್ಲ ಮಾಡ್ತಾರಲ್ವ, ಸ್ವಲ್ಪ ತಿಳಿ ಸಾಂಬಾರು ಟೈಪ್ ಬರುತ್ತೆ, ಆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಗಟ್ಟಿ ಮಾಡೋದು ಬೇಡ, ತೆಳುವಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಸಾಂಬಾರನ್ನ ಮಾಡಿಕೊಂಡೆ. ಹಾಗೆ ಸಾಂಬಾರು ಮಾಡಿ ಊಟ ಮಾಡಿ ಸಂಜೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳಿ ಕೂಡ ನಾವು ದೇವ್ರ ದೀಪ ಕೂಡ ಹಚ್ಚಿದ್ವಿ. ಅದೇ ಟೈಮಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು. ಮನೆಗೆ ಬರ್ತಾ ಇದ್ದಂಗೆ ಏನೇನು ತಗೊಬಂದರು ನೋಡಿ, ಪಾನಿಪುರಿ, ನನ್ನ ಫೇವ್ರೇಟ್ ಪಾನಿಪುರಿ. ಯಾವುದು ತಗೊಬಂದ್ರೂ ಅದಕ್ಕಿಂತ ಕಾಸ್ಟ್ಲಿದು ಏನೇ ತಗೊಬಂದ್ರೂ ಫಸ್ಟ್ ಇಷ್ಟ ಆಗೋದೇ ಪಾನಿಪುರಿ. ನಿಮಗೂ ಕೂಡ ಪಾನಿಪುರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಐ ಲವ್ ಪಾನಿಪುರಿ ಅಂತ ಹೇಳಿ. ಹಾಗೆ ಸ್ವಲ್ಪ ಐಟಮ್ಸ್ ಕೂಡ ತಗೊಬಂದಿದ್ರು ಶಾಪಿಂಗ್ ಮಾಲಿಂದ. ಹಾಗೆ ಬನ್ನಿ ನೋಡೋಣ ಈಗ ಪಾನಿಪುರಿ ತಿಂದ್ಬಿಟ್ಟು ಏನೇನು ಐಟಮ್ಸ್ ತಗೊಬಂದಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ಪಾನಿಪುರಿಗೆ ಮಸಾಲೆ ಹಾಕಿ ಪಾನಿ ಹಾಕಿ ತಿಂತಾ ಇದ್ದರೆ ಹೇಗಿರುತ್ತೆ ಗೊತ್ತಾ, ಅದ್ರ ಮಜನೇ ಬೇರೆ. ಆ ಪಾನಿ ಕುಡಿಯೋದ್ರಲ್ಲಿರೋ ಮಜನೇ ಬೇರೆ ಆಗಿರುತ್ತೆ. ನನಗಂತೂ ಫೇವ್ರೇಟ್ ಪಾನಿಪುರಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮನೇಲಿ ನಮ್ಮ ಮನೆಯವರು, ನಮ್ಮ ಅಥರ್ವಂಗೆ, ನನ್ನ ಮಗಂಗೆ ಕೂಡ ತುಂಬಾ ಇಷ್ಟ. ಹಾಗೆ ಅವ್ನು ಮಲ್ಕೊಂಡಿದ್ದ, ನಾವು ಪಾನಿಪುರಿ ತಿಂದು ಅವನಿಗೆ ಎತ್ತಿಟ್ಟಿದ್ವಿ. ಹಾಗೆ ಏನೇನು ತೊಗೊಬಂದರು, ರವೆ 1 kg ರವೆ ಕೂಡ ತೊಗೊಬಂದಿದ್ರು ಉಪ್ಪಿಟ್ಟು ಮಾಡೋಕ್ಕೆ. ಹಾಗೆ ನಮ್ಮ ಅಥರ್ವಂಗೆ ನ್ಯೂಡಲ್ಸ್ ತೊಗೊಬಂದಿದ್ರು, ಮ್ಯಾಗಿ ನ್ಯೂಡಲ್ಸು. ಹಾಗೆ ಚಿಪ್ಸು, ಖಾರ, ಬ್ರೆಡ್ಡು ಅಂತ ಹೇಳಿಬಿಟ್ಟು ಎಲ್ಲದನ್ನು ತೊಗೊಬಂದಿದ್ರು. ಬ್ರೆಡ್ಡು ನಾನು ಅವಾಗವಾಗ ಸ್ಯಾಂಡ್ವಿಚ್ ಮಾಡ್ಕೋಬೋದು ಅಂತ ಹೇಳಿ ತರಿಸ್ಕೊಂಡಿದ್ದೆ. ನಿಪ್ಪಟ್ಟು ಪ್ಯಾಕೆಟ್ ತೊಗೊಬಂದಿದ್ದಾರೆ. ಹಾಗೆ 1 kg ಶುಗರು ಅಡ್ವಾನ್ಸಾಗಿ, ನಮ್ಮ ಮನೇಲಿ ಯಾರು ಕಾಫಿ ಟೀ ಕುಡಿಯೋದಿಲ್ಲ, ಆದರೆ ಇರಲಿ ಅಂತ ಹೇಳಿಬಿಟ್ಟು ಶುಗರ್ನ ತರಿಸ್ಕೊಂಡಿದ್ದೆ. ಹಾಗೆ ಸೂಪು ವೆರೈಟಿ ಫ್ಲೇವರ್ ಸೂಪನ್ನ ತರಿಸ್ಕೊಂಡಿದ್ದೆ, ಅವಾಗ ಕುಡಿಯೋಕ್ಕಾಗುತ್ತೆ ಅಂತ ಹೇಳಿ. ಕೊಕೊನಟ್ ರೇಟ್ ಅಂತೂ ಕೇಳೋ ಹಾಗೆ ಇಲ್ಲ. ತೆಂಗಿನಕಾಯಿ ರೇಟು 35 ರೂಪಾಯಿ ಅಂತೆ. ಇದಾದರೂ ಕಡಿಮೆ ಇದೆ. ಲಾಸ್ಟ್ ವೀಕ್ ತೊಗೊಬಂದಿರೋದು 45 ರೂಪಾಯಿ, 50 ರೂಪಾಯಿ ತನಕ ಆಗುತ್ತೆ. ಹಾಗೆ ನಮ್ಮ ಮನೆಯವರು, ನೀವೆಲ್ಲ ಹಣ್ಣು ಹಾಳು ಮಾಡಿ ಇಡ್ತೀರಾ ಅಂತ ಹೇಳಿ ಸಪೋಟೊ ಹಣ್ಣು ತೊಗೊಬಂದಿಟ್ಟಿದ್ರು. ಸಪೋಟೊ ಹಣ್ಣು ತಿಂದ್ಬಿಟ್ಟು ಊಟ ಮಾಡ್ತಾ ಇದ್ದಾರೆ. ನನಗಂತೂ ಪಾನಿಪುರಿ ತಿಂದೇ ಸಾಕಾಗೋಯ್ತು, ಫುಲ್ ಹೊಟ್ಟೆ ಎಲ್ಲ ತುಂಬೋಯ್ತು. ಹಾಗಾಗಿ ನಾನು ಊಟ ಬೇಡ ಅಂತ ಇದ್ದೆ. ಅವರು ಊಟ ಮಾಡಿಬಿಟ್ಟು, ಹಾಗೆ ನಮ್ಮ ಅಥರ್ವ ನನಗೆ ಮಿಲ್ಕ್ ಬೇಕು ಅಂತಿದ್ದ. ಸರಿ ಅಂತ ಹೇಳಿ ಅವನಿಗೆ ಹಾಲು ಕಾಸ್ಕೊಟ್ಟು ಅದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಓಕೆ, ಈ ಮಿನಿ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್.